ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ದೇವರ ಕಣ್ಣುಗಳ ಮೂಲಕ ಜನರನ್ನು ನೋಡುವುದು ಎಂಬ ಸಂಗತಿಯನ್ನು ಕುರಿತು ಧ್ಯಾನಿಸೋಣ. ಯೆಶಾಯ 6:10. ಕಣ್ಣಿನಿಂದ ಕಂಡು ಕಿವಿಯಿಂದ ಕೇಳಿ ಹೃದಯದಿಂದ ಗ್ರಹಿಸಿ ನನ್ನ ಕಡೆಗೆ ತಿರುಗಿಕೊಂಡು ನನ್ನಿಂದ ಸ್ವಸ್ಥತೆಯನ್ನು ಹೇಗೂ ಹೊಂದದ ಹಾಗೆ ಈ ಜನರ ಹೃದಯಕ್ಕೆ ಕೊಬ್ಬೇರಿಸಿ ಕಿವಿಯನ್ನು ಮಂದ ಮಾಡಿ ಕಣ್ಣಿಗೆ ಅಂಟು ಬಳಿ ಎಂದು ನನಗೆ ಹೇಳಿದನು. ಚಿಂತನಶೀಲ ಜೀವನ ಎಂಬುದು ನಮ್ಮ ದೈನಂದಿನ ಜೀವನವನ್ನು ಮಾರ್ಗದರ್ಶಿಸುವ ನಿಗೂಢ ಅಭಿವ್ಯಕ್ತಿಯಾಗಿದೆ. ನಮ್ಮ ಜೀವನವು ಅರ್ಥವನ್ನು ಕಳೆದುಕೊಳ್ಳುವ ಮಧುರ. ಇಂದು ನಮಗೆ ಈ ಎರಡು ಮಾತುಗಳ ಅರ್ಥವೇನು? ವಿವಿಧ ಯುರೋಪಿಯನ್ ದೇಶಗಳ ಕಿರಿಯ ಸಹೋದರರು ಮತ್ತು ಸಹೋದರಿಯರು ತಮ್ಮ ಅನುಭವದ ಆಧಾರದ ಮೇಲೆ ಈ ಪ್ರಶ್ನೆಗೆ ಉತ್ತರಿಸಲು ಪ್ರಯತ್ನಿಸಲು ಒಟ್ಟಿಗೆ ಭೇಟಿಯಾದರು. ಅವರು ನಮ್ಮೊಂದಿಗೆ ಕೆಲವು ಅಮೂಲ್ಯ ಒಳನೋಟಗಳನ್ನು, ಪ್ರಾರ್ಥನೆಯಲ್ಲಿ ನಮ್ಮ ಸ್ವಂತ ಪ್ರಯತ್ನಗಳಿಗೆ ಮಾರ್ಗದರ್ಶನ ನೀಡುವ ಕೆಲವು ಸುಳಿವುಗಳನ್ನು ಹಂಚಿಕೊಳ್ಳುತ್ತಾರೆ. ನೋಡುವ ವಿಧಾನ. ಆಲೋಚಿಸುವುದು ಎಂದರೆ ದೇವರು ನೋಡುವಂತೆ ವಿಷಯಗಳನ್ನು ನೋಡುವುದು. ಇದರರ್ಥ ಯೇಸುವನ್ನು ನೋಡುವುದು ಮತ್ತು ಆತನ ಸೌಂದರ್ಯವನ್ನು ನೋಡಿ ಆಶ್ಚರ್ಯಚಕಿತರಾಗುವುದು. ಇದರರ್ಥ ಜನರನ್ನು ನೋಡುವುದು. ಸಾಮಾನ್ಯವಾಗಿ ಸಾಮಾನ್ಯ ಜೀವನದಿಂದ ಮರೆಮಾಡಲ್ಪಟ್ಟ ಸೌಂದರ್ಯವನ್ನು ಕಂಡುಹಿಡಿಯುವುದು, ಆತ್ಮವನ್ನು ಕಂಡುಹಿಡಿಯುವುದು, ನೆರೆಹೊರೆಯವರ ಪರಿಶುದ್ಧತೆ, ಅದು ನೋಡುವುದು ಮತ್ತು ನೋಡಲ್ಪಡುವುದು. ನಮ್ಮ ಜೀವನದ ಪ್ರತಿಯೊಂದು ಹಂತದಲ್ಲೂ ಇತರರ ನೋಟದಿಂದ ನಮ್ಮನ್ನು ನಾವು ನೋಡುವುದಾಗಿದೆ. ಎಂದಿಗೂ ಮುಗಿಯದ ಪ್ರಯಾಣ. ನಮಗೆ ತಿಳಿದಿಲ್ಲದನ್ನು ನೋಡಿ ನಾವು ಆಶ್ಚರ್ಯಪಡಬಹುದೇ? ನಾವು ಜ್ಞಾನದ ಹಾದಿಯಲ್ಲಿದ್ದೇವೆ. ಹುಡುಕಾಟವು ನಿರಂತರವಾಗಿರುತ್ತದೆ, ಯಾವಾಗಲೂ ಮುಕ್ತವಾಗಿರುತ್ತದೆ. ಚಿಂತನೆಯು ಕ್ರೈಸ್ತ ಆಗಿರಲಿ ಅಥವಾ ಇಲ್ಲದಿರಲಿ, ಧಾರ್ಮಿಕ ಅಥವಾ ತಾತ್ವಿಕವಾಗಿರಲಿ, ಇತರ ಅನೇಕ ಚಳುವಳಿಗಳನ್ನು ನಿರೂಪಿಸುತ್ತದೆ. ಧಾರ್ಮಿಕರಾದ ನಾವು ಒಟ್ಟಿಗೆ ಆಳವಾದ ಹುಡುಕಾಟದಲ್ಲಿದ್ದೇವೆ. ಆದರೆ ನಮ್ಮ ನೆರೆಹೊರೆಯವರು, ನಾವು ವಾಸಿಸುವ ಜನರು ಕೂಡ ಹುಡುಕಾಟದಲ್ಲಿದ್ದೇವೆ. ಸಾಮಾನ್ಯ ಜೀವನ. ಒಮ್ಮೆ ಯಾರೋ ನನ್ನನ್ನು ನಿಮ್ಮ ಭರವಸೆ ಎಲ್ಲಿಂದ ಬರುತ್ತದೆ ಎಂದು ಕೇಳಿದರು. ಸರಳ ಜನರೊಂದಿಗೆ ನಿಜ ಜೀವನದಿಂದ ನನ್ನನ್ನು ದೂರವಿಡದ ಜೀವನ, ಅದರ ಸಂತೋಷಗಳು, ಸಂಕಟಗಳು ಮತ್ತು ಕಷ್ಟಗಳೊಂದಿಗೆ ಜೀವನ ನನಗೆ ಬೇಕಾಗಿತ್ತು. ದೈನಂದಿನ ಜೀವನದ ಮಧ್ಯದಲ್ಲಿ ನಾನು ನನ್ನ ಭರವಸೆಯನ್ನು ಕಂಡುಕೊಳ್ಳುತ್ತೇನೆ. ಸಮಾನಾಂತರ ಜಗತ್ತಿನಲ್ಲಿ ಬದುಕಲು ನನ್ನನ್ನು ಆಹ್ವಾನಿಸಲಾಗಿಲ್ಲ, ಆದರೆ ಜೀವನದ ವಾಸ್ತವ ಜಗತ್ತಿನಲ್ಲಿ ಬದುಕಲು ಮತ್ತು ಅದನ್ನು ಹಾಗೆಯೇ ಸ್ವೀಕರಿಸಲು ಆಹ್ವಾನಿಸಲಾಗಿದೆ. ಯೇಸು ತನ್ನ ಸಮಯದ ವಾಸ್ತವದಲ್ಲಿ, ತನ್ನ ಸನ್ನಿವೇಶದಲ್ಲಿ ತನ್ನನ್ನು ತಾನು ಮುಳುಗಿಸಿಕೊಂಡನು. ಈ ಲೌಕಿಕ ದೈನಂದಿನ ವಾಸ್ತವದಲ್ಲಿ ಅಡಗಿರುವ ಹೊಸದನ್ನು, ಸಕಾರಾತ್ಮಕವಾದದ್ದನ್ನು ಕಂಡುಕೊಳ್ಳೋಣ. ನಮ್ಮ ಚಿಂತನಶೀಲ ಜೀವನವು ವರ್ತಮಾನದ ಕ್ಷಣ ಮತ್ತು ವಾಸ್ತವದ ಬಣ್ಣಗಳಿಂದ ಗುರುತಿಸಲ್ಪಟ್ಟಿದೆ. ವಿಶಾಲ ದೃಷ್ಟಿ. ನಾವು ಒಂದು ಏರುದಾರಿಯ ಕೋಟೆಯ ಮಧ್ಯದಲ್ಲಿರುವ ಸಭೆ, ಕ್ರೈಸ್ತ ಯುಗದಿಂದ ಹೊರಬರುವ ಹಾದಿಯಲ್ಲಿರುವ ಸಭೆ ಮತ್ತು ಅದರ ಶಬ್ದಕೋಶ, ನಿರ್ಗಮದ ಹಾದಿಯಲ್ಲಿರುವ ಆದರೆ ಇನ್ನೂ ಈ ಕ್ರೈಸ್ತರ ನಂತರದ ಜಗತ್ತನ್ನು ಸಂಪೂರ್ಣವಾಗಿ ಪ್ರವೇಶಿಸಿದ ಸಭೆ. ನಾವು ಪ್ರವಾಸಿಸುವ ಜಾತ್ಯತೀತ ಯುರೋಪಿಯ ಸನ್ನಿವೇಶವು ಸಂಬಂಧಗಳನ್ನು ಮರುಶೋಧಿಸಲು ನಮ್ಮನ್ನು ಒತ್ತಾಯಿಸುತ್ತದೆ. ನಾವು ಕರ್ತನ ಮೇಜನ್ನು ವಿಸ್ತರಿಸಬೇಕಾಗಿದೆ. ಅದನ್ನು ನಮ್ಮ ಇಡೀ ಜೀವನವನ್ನು ಆವರಿಸಲು ಪ್ರಾರ್ಥನಾ ನಿಲುವನ್ನು ಮೀರಿದ ಪ್ರಸನ್ನತೆಯಾಗಿ ನೋಡಬೇಕು. ಪ್ರಾಮುಖ್ಯತೆಯನ್ನು ಕಳೆದುಕೊಳ್ಳುವುದು ಕರ್ತನ ಮೇಜಲ್ಲ, ಆದರೆ ನಮ್ಮ ಜೀವನದೊಂದಿಗೆ ಒಂದಾಗಿದೆ. ಸಹಭೋಗದ ಅಥವಾ ಸಹಭಾಗಿತ್ವದ ಜೀವನವನ್ನು ನಡೆಸಲು ನಮ್ಮನ್ನು ಆಹ್ವಾನಿಸಲಾಗಿದೆ. ಪ್ರತ್ಯೇಕಿಸಲ್ಪಟ್ಟ ಶಾಲೆ. ವಯಸ್ಸು ಮತ್ತು ವೃದ್ಧಾಪ್ಯವು ಪ್ರಾರ್ಥನೆ, ಚಿಂತನೆ, ನಿರ್ಲಿಪ್ತತೆ, ಅಂತಿಮ ಸಭೆಯ ಬಯಕೆಯ ಶಾಲೆಯಾಗಿದೆ. ನಮ್ಮ ಹಿರಿಯ ಸಹೋದರರೊಂದಿಗೆ ಬದುಕುವುದು ಎಂದರೆ ವೃದ್ಧಾಪ್ಯವನ್ನು ಅನುಭವಿಸಬೇಕಾಗಿಲ್ಲ. ಯೇಸುವಿನ ಹೆಜ್ಜೆಗಳಲ್ಲಿ ಕಠಿಣ ಪ್ರಯಾಣವನ್ನು ವೀಕ್ಷಿಸುವುದು. ವಯಸ್ಸಾದಂತೆ ನಾವು ಹೆಚ್ಚು ವಿನಮ್ರರಾಗುತ್ತೇವೆ. ನಮ್ಮ ಸ್ವಂತ ಮಿತಿಗಳ ಬಗ್ಗೆ ವಾಸ್ತವವನ್ನು ಹಾಗೆಯೇ ಸ್ವೀಕರಿಸುತ್ತೇವೆ. ಯೇಸುವಿಗೆ ಆಳವಾದ ಬಾಂಧವ್ಯವನ್ನು ನೀಡುವವರೆಗೆ ಪ್ರತ್ಯೇಕಿಸಲ್ಪಡುವಿಕೆಗೆ ಯಾವುದೇ ಅರ್ಥವಿಲ್ಲ. ಇದು ಸ್ವಯಂ ಇಚ್ಛೆಯ ಪ್ರಶ್ನೆಯಲ್ಲ, ಬದಲಾಗಿ ಪವಿತ್ರಾತ್ಮನು ನಮ್ಮಲ್ಲಿ ಕಾರ್ಯನಿರ್ವಹಿಸಲು ಬಿಡುವುದಾಗಿದೆ. ಹಿರಿಯರು ಮಕ್ಕಳನ್ನು ನೋಡಲು ಇಷ್ಟಪಡುತ್ತಾರೆ. ಅವರು ಮೆಚ್ಚುಗೆ, ಆಶ್ಚರ್ಯ ಮತ್ತು ಚಿಂತನೆಯಲ್ಲಿ ನಿಪುಣರು. ಮೌನದಿಂದ ಮಾತುಗಳವರೆಗೆ ನಮ್ಮ ಮನಸ್ಸಿನಲ್ಲಿರುವ ಪ್ರಶ್ನೆಗಳ ಬಗ್ಗೆ ಪರಸ್ಪರ ಮಾತಾಡುವುದು ಸುಲಭ ಅಥವಾ ಸ್ವಾಭಾವಿಕವಲ್ಲ. ನಾವು 20 ಅಥವಾ 80 ವರ್ಷ ವಯಸ್ಸಿನವರಾಗಿರಲಿ, ನಮ್ಮ ಚಿಂತನಶೀಲ ಜೀವನದ ಬಗ್ಗೆ ಮಾತಾಡಲು ಅಥವಾ ಬರೆಯಲು ನಮಗೆ ಕಷ್ಟವಾಗುತ್ತದೆ. ಬಹುಶಃ ನಾವು ಒಂದು ನಿರ್ದಿಷ್ಟ ವಯಸ್ಸನ್ನು ತಲುಪಿದಾಗ ನಮ್ಮ ಚಿಂತನಶೀಲ ಅನುಭವದ ಬಗ್ಗೆ ನಾವು ಹೆಚ್ಚು ಸಾಧಾರಣರಾಗಿರುತ್ತೇವೆ. ಮೌನವಾಗಿರಲು ಬಯಸುತ್ತೇವೆ. ಅದೇ ಸಮಯದಲ್ಲಿ ಏನನ್ನಾದರೂ ಹೇಳಬೇಕಾಗಿದೆ. ನಾವು ಒಂದು ಮಾರ್ಗವನ್ನು ಕಂಡುಕೊಳ್ಳಬೇಕಾಗಿದೆ. ಅದಕ್ಕಾಗಿಯೇ ನಮ್ಮ ವಿನಿಮಯಗಳ ಕೆಲವು ತುಣುಕುಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ನಾವು ಬಯಸಿದ್ದೇವೆ. ಅವುಗಳು ನಿಮ್ಮ ಸ್ವಂತ ಅನುಭವದೊಂದಿಗೆ ಪ್ರತಿಧ್ವನಿಸುತ್ತವೆ ಎಂಬ ಭರವಸೆಯಿಂದ. ದೇವರ ಕಣ್ಣುಗಳ ಮೂಲಕ ಜನರನ್ನು ನೋಡುವುದು ಎಂದರೆ ದೇವರು ಎಲ್ಲರ ಬಗ್ಗೆ ಹೊಂದಿರುವ ಅದೇ ಷರತ್ತಿಲ್ಲದ, ಮಿತಿಯಿಲ್ಲದ ಪ್ರೀತಿ, ಕರುಣೆ ಮತ್ತು ತಿಳುವಳಿಕೆಯಿಂದ ಇತರರನ್ನು ಗ್ರಹಿಸುವುದು. ಅವರ ನ್ಯೂನತೆಗಳು, ಕಾರ್ಯಗಳು ಅಥವಾ ಸಂದರ್ಭಗಳನ್ನು ಲೆಕ್ಕಿಸದೆ ಮೂಲಭೂತವಾಗಿ ದೇವರಂತೆ ಅವರ ಅಂತರ್ಗತ ಮೌಲ್ಯ ಮತ್ತು ಸಾಮರ್ಥ್ಯವನ್ನು ನೋಡುವುದು. ಅವರ ಬಾಯಿ ನೋಟ ಅಥವಾ ಇಂದಿನ ತಪ್ಪುಗಳಿಗಿಂತ ಅವರ ಆತ್ಮಿಕ ಸ್ವಭಾವದ ಮೇಲೆ ಕೇಂದ್ರೀಕರಿಸುವುದು. ದೇವರ ಕಣ್ಣುಗಳ ಮೂಲಕ ಜನರನ್ನು ನೋಡುವ ಪ್ರಮುಖ ಅಂಶಗಳು. ಷರತ್ತಿಲ್ಲದ ಪ್ರೀತಿ. ದೇವರು ಎಲ್ಲವನ್ನು ಸಮಾನವಾಗಿ ಪ್ರೀತಿಸುತ್ತಾನೆ. ಆದ್ದರಿಂದ ಆತನ ಕಣ್ಣುಗಳ ಮೂಲಕ ನೋಡುವುದು ಎಂದರೆ ಇತರರು ಏನು ಮಾಡಿದರೂ ಆಳವಾದ ಸ್ವೀಕಾರಾರ್ಹ ಪ್ರೀತಿಯಿಂದ ಸಮೀಪಿಸುವುದು. ಆ ಆಂತರಿಕ ವ್ಯಕ್ತಿಯ ಮೇಲೆ ಕೇಂದ್ರೀಕರಿಸಿ ದೇವರ
ಬಾಹ್ಯ ನೋಟಗಳನ್ನು ಮೀರಿ ನೋಡುತ್ತಾನೆ ಮತ್ತು ವ್ಯಕ್ತಿಯ ಹೃದಯ ಮತ್ತು ಆತ್ಮನ ಮೇಲೆ ಕೇಂದ್ರೀಕರಿಸುತ್ತಾನೆ. ಆದ್ದರಿಂದ ನಾವು ಅದೇ ರೀತಿ ಮಾಡಬೇಕು. ಕರುಣೆ ಮತ್ತು ಕ್ಷಮೆ. ಪ್ರತಿಯೊಬ್ಬರು ತಮ್ಮದೇ ಆದ ರೀತಿಯಲ್ಲಿ ಹೋರಾಡುತ್ತಿದ್ದಾರೆ ಎಂದು ಗುರುತಿಸುವುದು ಮತ್ತು ದೇವರು ಮಾಡುವಂತೆ ಕ್ಷಮೆಯನ್ನು ವಿಸ್ತರಿಸುವುದು. ಬೆಳವಣಿಗೆಯ ಸಾಮರ್ಥ್ಯವನ್ನು ನೋಡುವುದು. ಪ್ರತಿಯೊಬ್ಬರು ತಮ್ಮನ್ನು ತಾವು ಬದಲಾಯಿಸಿಕೊಳ್ಳುವ ಮತ್ತು ಉತ್ತಮ ಆವೃತ್ತಿಗಳಾಗುವ ಸಾಮರ್ಥ್ಯವನ್ನು ಹೊಂದಿದ್ದಾರೆ ಎಂದು ನಂಬುವುದು. ಇತರರನ್ನು ನಿರ್ಣಯಿಸುವುದಿಲ್ಲ. ತ್ವರಿತವಾಗಿ ಮೊದಲ ಅನಿಸಿಕೆಗಳನ್ನು ಆಧರಿಸಿದ ತೀರ್ಪುಗಳು ಮತ್ತು ಬದಲಿಗೆ ಯಾರೊಬ್ಬರ ಕ್ರಿಯೆಗಳ ಹಿಂದಿನ ಆಳವಾದ ಕಥೆಯನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುವುದು. ದೇವರ ಕಣ್ಣುಗಳ ಮೂಲಕ ಜನರನ್ನು ನೋಡುವುದನ್ನು ಹೇಗೆ ಅಭ್ಯಾಸ ಮಾಡುವುದು. ಪ್ರಾರ್ಥನೆ ಮತ್ತು ಧ್ಯಾನ. ದೇವರ ಪ್ರೀತಿಯ ಬಗ್ಗೆ ಯೋಚಿಸಲು ಮತ್ತು ಆತನು ನೋಡುವಂತೆ ಇತರರನ್ನು ನೋಡಲು ನಿಮಗೆ ಸಹಾಯ ಮಾಡುವಂತೆ ಕೇಳಲು ಸಮಯವನ್ನು ಕಳೆಯಿರಿ. ಸಕ್ರಿಯ ಆಲಿಸುವಿಕೆ. ಇತರರು ಏನು ಹೇಳುತ್ತಿದ್ದಾರೆ ಎಂಬುದನ್ನು ಸೂಕ್ಷ್ಮವಾಗಿ ಗಮನಿಸಿ ಮತ್ತು ಅವರ ದೃಷ್ಟಿಕೋನವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ಕರುಣೆ. ಇತರ ಜನರ ಸ್ಥಾನದಲ್ಲಿ ನಿಮ್ಮನ್ನು ಇರಿಸಿ ಮತ್ತು ಅವರು ಅನುಭವಿಸುತ್ತಿರುವುದನ್ನು ಅರಿತುಕೊಳ್ಳಲು ಪ್ರಯತ್ನಿಸಿ. ದಯೆಯ ಮಾತುಗಳು ಮತ್ತು ಕಾರ್ಯಗಳು. ಸುಲಭವಿಲ್ಲದಿದ್ದರೂ ಸಹ ಇತರಿಗೆ ದಯೆ ಮತ್ತು ಬೆಂಬಲವನ್ನು ವ್ಯಕ್ತಪಡಿಸಿ. ದೇವರ ಉದ್ದೇಶ. 2 ಪೇತ್ರ 3:9. ಕರ್ತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ತಡಮಾಡುತ್ತಾನೆಂಬುದಾಗಿ ಕೆಲವರು ಅರ್ಥ ಮಾಡಿಕೊಳ್ಳುವ ಪ್ರಕಾರ ಆತನು ತಡಮಾಡುವವನಲ್ಲ. ಯಾವನಾದರೂ ನಾಶವಾಗುವುದರಲ್ಲಿ ಆತನು ಇಷ್ಟಪಡದೆ ಎಲ್ಲರೂ ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂದು ಅಪೇಕ್ಷಿಸುವವನಾಗಿದ್ದು ನಿಮ್ಮ ವಿಷಯದಲ್ಲಿ ದೀರ್ಘ ಶಾಂತಿ ಉಳ್ಳವನಾಗಿದ್ದಾನೆ. ಆಮೆನ್. ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ.